ನಮಸ್ತೆ. ಬೇಸಿಗೆಯಲ್ಲಿ ಸಬ್ಜಾ ಸೀಡ್ಸ್ ತಿಂದರೆ ಏನಾಗುತ್ತೆ? ಇದನ್ನು ತಿಳ್ಕೊಂಡ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರ. ಬನ್ನಿ ಏನು ಅಂತ ನೋಡೋಣ. ಬೇಸಿಗೆಯಲ್ಲಿ ದೇಹದಿಂದ ಜಾಸ್ತಿ ಬೇರುತ್ತೆ ಮತ್ತು ಇದರಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ಸಬ್ಜಾ ಬೀಜದ ನೀರು ಹೊರಗಡೆ ಬಿಸಿಲು ಜಾಸ್ತಿಯಾಗಿದೆ. ಈ ಬಿಸಿಲಿನಲ್ಲಿ ತಡೆಯೋಕ್ಕೆ ಆರೋಗ್ಯಕರ ಆಹಾರ ತಿನ್ನೋದು ತುಂಬಾ ಮುಖ್ಯ. ಬೇಸಿಗೆಯಲ್ಲಿ ಸಬ್ಜಾ ಬೀಜ ತಿಂದರೆ ಬಿಸಿಲಿನಿಂದ ಆಗೋ ತೊಂದರೆನ ತಪ್ಪಿಸ್ಬೋದು. ಮಹಿಳೆಯರಿಗೆ ಕೂಡ ಸಂಪೂರ್ಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆಯಲ್ಲಿ ಸಬ್ಜಾ ಬೀಜದ ಉಪಯೋಗ ಏನೆಂದು ತಿಳ್ಕೊಳ್ಳೋಣ ಬನ್ನಿ. ಬೇಸಿಗೆಯಲ್ಲಿ ಬೆವರಿನಿಂದ ನೀರು ಹೊರಗಡೆ ಹಾಕುತ್ತೆ. ಅದಕ್ಕೆ ಸಬ್ಜಾ ಬೀಜ ತಿನ್ನೋದು ತುಂಬಾ ಒಳ್ಳೆಯದು. ಇದು ಕೊಬ್ಬನ್ನು ಕರಗಿಸಿ ತೂಕನೂ ಕೂಡ ಕಡಿಮೆ ಮಾಡುತ್ತೆ. ಕೆಮ್ಮು ನೆಗಡಿ ಇದ್ದರೆ ಶುಂಠಿ ಜೇನುತುಪ್ಪ ಹಾಕಿ ತಿನ್ನಿ. ಇದು ಕೊಬ್ಬನ್ನು ಕರಗಿಸಿ ತೂಕ ಕಡಿಮೆ ಮಾಡುತ್ತೆ. ಕೆಮ್ಮು ನೆಗಡಿ ಇದ್ದರೆ ಶುಂಠಿ ಜೇನುತುಪ್ಪ ಹಾಕಿ ಕುಡಿಯಿರಿ. ಇದು ಸ್ವಲ್ಪ ಕಡಿಮೆ ಮಾಡಿ ಆರೋಗ್ಯ ಕಾಪಾಡುತ್ತೆ. ಸಬ್ಜಾ ಬೀಜ ಹೇಗೆ ತಿನ್ನೋದು? ಬಿಸಿನೀರಲ್ಲಿ 2 ಚಮಚ ಸಬ್ಜಾ ಬೀಜ ಹಾಕಿ 15 ನಿಮಿಷ ನೆನೆಸಿ ಆಮೇಲೆ ಜ್ಯೂಸ್ ಮಿಲ್ಕ್ ಶೇಕ್ ಜೊತೆ ಕುಡಿಯಿರಿ. ಮತ್ತು ಮಾಮೂಲಿ ನೀವು ಆಫೀಸ್ಗೆ ಹೋದಾಗ, ಮಕ್ಕಳಿಗೆ ಸ್ಕೂಲ್ಗೆ ಹೋದಾಗ ಬಾಟ್ಲಲ್ಲಿ ನೀರು ಹಾಕ್ತೀರಾ. ಹೇಗಿದ್ರು ನೀರು ಒಳಗೆ ಈ ಸಬ್ಜಾ ಬೀಜನ ಹಾಕಿ, ಅವ್ರಿಗೂ ಕೂಡ ತಂಪಾಗುತ್ತೆ. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಸಬ್ಜಾ ಬೀಜ ತಿನ್ನೋದ್ರಿಂದ ಈ ಬಿಸಿಲಿಗೆ ಆಗೋ ಸೆಕೆನ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದರಿಂದ ಆಗೋ ತೊಂದರೆನೂ ಕೂಡ ತಪ್ಪಿಸ್ಬೋದು. ಥ್ಯಾಂಕ್ ಯು.